ಗಣೇಶೋತ್ಸವದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಕಡ್ಡಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಉದ್ಘಾಟನದ ಈ ಭವ್ಯವಾದ ಮತ್ತು ಅಷ್ಟೇ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ಅತ್ಯಂತ ಅಭಿಮಾನದಿಂದ ಇವತ್ತು ಆಚರಣೆ ಮಾಡಿದ್ದೀರಿ. ಇಂಥ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಆತ್ಮೀಯ ಯುವ ಮಿತ್ರರಾದ ಬಸಲಿಂಗಪ್ಪ ಕತ್ತಿ ಅವರೇ, ಉಪಾಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ಶಾರದಕ್ಕಾಗಿ ಮೊದಲನೇದಾಗಿ ತಮ್ಗೆಲ್ಲರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸೆಷನ್ ಕರೆದಿದ್ವಿ. ಆ ಪುಣ್ಯಾತ್ಮ ಗವರ್ನರ್ ಅದು ಓದ್ಲಾರ್ದೆ ಓಡೋಗ್ಬಿಟ್ರು. ಅಂದ್ರೆ ಅದನ್ನ ಮಹಾತ್ಮ ಗಾಂಧೀಜಿ ನಿಲುವನ್ನು ಹೇಳುವಂತ ಸಲುವಾಗಿ ನಾವು ಇವತ್ತು ಅಧಿವೇಶನ ಕರೆದಿದ್ವಿ. ಅಧಿವೇಶನದಾಗ ಓದಬೇಕು ಕಂಪಲ್ಸರಿ. ನಾವೇನು ಹೇಳ್ತೀವಲ್ಲ ಸರ್ಕಾರದ ಗವರ್ನರ್ ಅದನ್ನ ಮಾತುಗಳಿಂದ ನಾವು ರಿಫ್ಲೆಕ್ಟ್ ಮಾಡ್ತೀವಿ. ಆದರೆ ಗವರ್ನರ್ ಅದನ್ನ ಓದಲಾರ್ದೆ ಓಡುವುದು ಅಂದ್ರೆ ಏನು ತೋರಿಸ್ತಾ ಇದ್ದು? ಗವರ್ನರ್ ಒಬ್ರು ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡಿದಂಥದ್ದು. ಅದೇನೇ ಇರಲಿ, ಆದರೆ ಇದರಿಂದ ಅವ್ರಿಗೆ ಏನಾರ ಲುಕ್ಸಾನ್ ಆಗ್ತದಂದ್ರೆ ಇಲ್ಲ. ಲುಕ್ಸಾನ್ ಆಗುವಂಥದ್ದು ಕಡಮಿ ಗ್ರಾಮಕ್ಕೆ. ಇಲ್ಲಿ ಸ್ಥಳೀಯವಾಗಿ ನಿಮಗೇನು ಉದ್ಯೋಗದ ಹಕ್ಕಿತ್ತು, ಆ ಹಕ್ಕು ಸಿಗುದಿಲ್ಲ. ನಿಮ್ ಗ್ರಾಮ ಪಂಚಾಯತಿ ಆಯ್ಕೆ ಆಗ್ತದೋ ಇಲ್ಲೋ ಅದು ನಿಶ್ಚಯ ಇಲ್ಲ. ನಿಮ್ಗೆ ಎಷ್ಟು ಕೂಲಿ ಬರ್ತದೋ ಅದು ಗೊತ್ತಿಲ್ಲ. ಮತ್ತು ಮುಖ್ಯವಾಗಿ ಇಲ್ಲಿ ಏನು ಆ ಕೆಲಸ ಆಗ್ಬೇಕು, ಆ ಕೆಲಸಗಳು ಯಾವುವು ಆಗೋದಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳ ಜೊತೆ ಅದ್ರ ಹೊಂದಾಣಿಕೆ ಮಾಡ್ತಾರೆ. ಅವ್ರ ಕೆಲಸ ನೀವು ಮಾಡಬೇಕು. ಬಹುಶಃ ಇದೇನಾದ್ರು ನಾ ಹೇಳತ್ತಿದೆ ಈಗ ನಿಮ್ಮ ಕತ್ತಿಯವ್ರು ಜಯರ್ಕರ್ತ ಏನಾದ್ರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ನಾಳೆ ನೀವು ಗ್ರಾಮ ಪಂಚಾಯತ್ ಇಲೆಕ್ಷನ್ ಬರ್ತಾವ. ನೀವು ಇಲೆಕ್ಷನ್ಗೆ ಹೋದ್ರೆ ಮನೆಯಿಂದ ಚಹಾ ಬಿಸ್ಕೆಟ್ ತೊಗೊಂಬರೋದು ನೀವು, ನಿಮ್ಮ ಪಾಳಿಯಲ್ಲಿ ಬರ್ತದೆ. ಏನು ರೊಕ್ಕನೇ ಇರಂಗಿಲ್ಲ ಇಲ್ಲಿ. ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅಟ್ಟು 15th ಫೈನಾನ್ಸ್ ಒಟ್ಟು ಅದು ಬಿಟ್ಟರೆ ಏನೈತೆ ನಮ್ಮಲ್ಲಿ ಹಣಕಾಸು ಇದು ಬಿಟ್ಟು ಒಂದು ಎರಡು ಯೋಜನೆ ಬಿಟ್ಟು ಇಲ್ಲೇ ಇಲ್ಲ ನಿಮ್ಗೆ. ಏನು ಮಾಡೋರು ನೀವು? ಇಂಥ ಭವ್ಯವಾದ ಕಟ್ಟಡ ಕಟ್ಟಿರಿ. ಮುಂದೆ ಪ್ಯೂನು ಇರಂಗಿಲ್ಲ, ಕಸ ನೀವು ಗುಡಿಸ್ಬೇಕು. ಹಂತಪ್ಪಾಳಿ ಬರ್ತದೆ ಎಲ್ಲ. ನಾನು ಇದನ್ನ ಅತಿಶೋಕ್ತಿಯಾಗಿ ಹೇಳ್ತಾ ಇಲ್ಲ ನಾನು. ಇದು BJP ಅವರ ಧೋರಣೆ. ಅವ್ರು ಯಾವಾಗಲೂ ಜನಪರವಾಗಿಲ್ಲ. ಇವತ್ತು ಬಡವರ ಪರವಾಗಿ ಇವತ್ತು ದಿವಸ ನಾವು ಏನು ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಭಾಳ ಮಂದಿ ಹೇಳ್ತಾರೆ ಏನ್ರಿ ಗ್ಯಾರಂಟಿ ಕೊಡೋದ್ರ ಜನ ಸೋಮಾರಿಗಳಾಗ್ತಾರ ಅಂತೇಳಿ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅನ್ನ ಭಾಗ್ಯ ಅಂತಂದ್ರು ಯಾರು ಕೂಡ ಹಸುದು ಉಪವಾಸದಿಂದ ಇವತ್ತು ದಿವಸ ನರಳಬಾರ್ದು, ಮಲಗಬಾರ್ದು ಅಂತ ತಿಳ್ಕೊಂಡು ಅನ್ನಭಾಗ್ಯ ಯೋಜನೆ ತಂದಿರುವಂಥದ್ದು. ಅನೇಕ ಯೋಜನೆಗಳನ್ನ, ಗೃಹಲಕ್ಷ್ಮಿ ಯೋಜನೆ ಮತ್ತು ಇವತ್ತೇನು ಎಲ್ಲನೂ ತುಟ್ಟಾಕ್ಬಿಟ್ಟದೆ. ಮೊದಲಿಗೆ ನರೇಂದ್ರ ಮೋದಿ ಹೇಳ್ತಿದ್ರು ಡಾಲರ್ ರೇಟ್ 60 ರೂಪಾಯಿ ಆಗದ ಅಂತೇಳಿ. 60 ರೂಪಾಯಿ ಆಗದ, 50 ರೂಪಾಯಿ ಆಗದ, 60 ರೂಪಾಯಿ ಆಗದ ನರೇಂದ್ರ ಮೋದಿ ಹೇಳ್ತಿದ್ರು. ಈಗ ಡಾಲರ್ ರೇಟ್ ಎಷ್ಟು? 92 ರೂಪಾಯಿ. ನರೇಂದ್ರ ಮೋದಿ ಕಪ್ಚುಪ್. ನಾವಿದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು? 65, ಡೀಸೆಲ್ 58. ತಿವಾರಿ ಇಲ್ಲಿ ಅದಾರ ಪೆಟ್ರೋಲಿಯಂ ಮಾಲಕರು. 65, 58. ಈಗ ಎಟ್ಟದ? 100 ರೂಪಾಯಿ. ಡೀಸೆಲ್ 98. ಈಗ ನರೇಂದ್ರ ಮೋದಿ ಅವರು ಮಾಡಿದಾರ ಸುಮಾರು 25 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರ. ರೈತರದಲ್ಲ, ಅದಾನಿ, ಅಂಬಾನಿ ಮತ್ತು ಇನ್ನು ಉಳಿದ 20 ಜನರದು, ರಾಷ್ಟ್ರದಲ್ಲಿರುವಂತ 20 ಜನರದು ಸುಮಾರು 25 ಲಕ್ಷ ಕೋಟಿ ಸಾಲ ಮಾಡಿದಾರ, ಮನ್ನಾ ಮಾಡಿದಾರ. ಇದು ಜಿ ಬಂದ್ರೆ ಕಟ್ಟಿ. ಅದೇನೇ ಇರಲಿ, ಅವರು ಅಶೋಕ್ ಮನಗುಳಿಯವರು ನಾವು ಈಗ ಮೊದಲು ಏನು ಖರ್ಚು ಮಾಡಿದ್ರೆ ಅದನ್ನೇ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಆ ಕೆಲಸ ಮಾಡ್ತೀವಿ. ಮುಂದೆ ನಾವು ಅರ್ಥ ಮಾಡ್ಕೋಬೇಕು, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅದು ನಮ್ಮ ಸಲುವಾಗಲ್ಲ, ನಿಮ್ಮ ಸಲುವಾಗಿರುವಂಥ ಯೋಜನೆ. ಅದನ್ನ ಇವತ್ತೊಂದು ದಿವಸ ಹಾಳು ಮಾಡುವಂಥ ಕೆಲಸವನ್ನ ಇವತ್ತೊಂದು ದಿವಸ BJP ಅವರು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಮತ್ತೊಮ್ಮೆ ಪುನರ್ಚಿಸಿ. ಮತ್ತು ಇದ್ರಾಗೇನು ಮುಚ್ಚಿ ಮರಿಯಿಲ್ಲ. ಮಾಧ್ಯಮದವ್ರು ತಗೋದ್ರೆ ನಿಮ್ಗೊಂದು ಕಾಪಿ ಕಳಿಸ್ತೀನಿ. ನಾನು ಫುಲ್ ಬಿಜಾಪುರನ ನಾನು ಮಾಡಿ ಕೊಟ್ಟು ಕಳಿಸಿದ್ದೀನಿ. ಮೊದಲೇನಿತ್ತು, ಈಗಿನದು ವೈಟ್ ಆ್ಯಂಡ್ ಬ್ಲ್ಯಾಕ್. ಸುಮ್ಮನೆ ಭಾಷಣ ಮಾಡಿ ಸುಳ್ಳುವಂಥದ್ದು ಅವಶ್ಯಕತೆ ನಮಗಿಲ್ಲ. ಅದನ್ನ ಕೊಟ್ಟು ಕಳಿಸ್ತೀನಿ ನಮ್ಮ ಕಾಪಿ. ಸಂತೋಷ ಮನಗುಳಿಯವ್ರಿಗೆ ಒಂದು ಕಾಪಿ ಕಳಿಸಿದ್ರೆ ಮನೆ ಬಿಜಾಪುರ ರಿಲೀಸ್ ಮಾಡಿದ್ದು. ಮಾಧ್ಯಮದವ್ರು ನೀವು ಓದ್ರಿ, ಅಂದ್ರೆ ತಿಳಿಸ್ಬೇಕಲ್ಲ, ಮಂದಿಗೆ ಗೊತ್ತಾಗಬೇಕಲ್ಲ. ಅದಿತ್ತಂದ್ರೆ ಗ್ರಾಮ ಪಂಚಾಯತ್ ಕಾಂಪಿಟೇಷನ್ ಆಗಂಗಿಲ್ಲ.
ಈ ರಾಮ್ಜಿ ಬರ್ತಂದ್ರೆ ಯಾರು ಎಲೆಕ್ಷನ್ ನಿಂದ್ರಂಗಿಲ್ಲ, ನಿಂತರ ಅವ್ರು ಪಜಿತೀನಿ. ಇದು ಪರಿಸ್ಥಿತಿ. ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇನ್ನೂ ಸಿಂದಗ್ಯಾಗ 1-2 ಕಾರ್ಯಕ್ರಮ ಅದಾವು. ಆ ಕಾರ್ಯಕ್ರಮ ಮುಗಿಸಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದ್ರಿಂದ ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಒಂದು ವಸತಿ ಬಸ್ಬೇಕಂತ ಹೇಳಿದಾರೆ. ಯಾಕೆ ಅಶೋಕ್ ಪಂಡ್ಗುಡಿ ಅವರು ನೀವು ನಿಮ್ಗೆ ನಾ ಹೇಳೀನಿ ಈಗಾಗಲೇ ಡಿಸಿಗೆ ನಾ ಮಾತು ಕೊಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಡಿಸಿಗೆ ಈಗ ನಾ ಮಾತಾಡಿ ಮುಗಿಸಿನಿ. ಈಗ ಹೇಳಿದೀಗ ಅವ್ರಿಗೆ ಒಂದು ವಸತಿ ಬಸ್ ನಾ ಇವತ್ತಿನ ದಿವಸ ಘೋಷಣೆ ಮಾಡಿ ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಮಾಡಲೇಬೇಡ ಅಂತ ಕೇಳಿ ನಾ ಮಾಡಲೇಬೇಡ ಅಂತ ಅವ್ರಿಗೆ ಕೇಳಿದ್ದೀನಿ. ಅಂದ್ರೆ ನಿಮಗೆಲ್ಲ ಅವನಿಗೆ KSRTC ಡಿಸಿಗೆ ಸರ್ ಮಾಡ್ರಿ, ನಾ ವಸತಿ ಬಸ್ ಮಾಡ್ತೀನಿ, ಅಲ್ಲಿ ವಸತಿ ಬಸ್ ನಿಮ್ಮ ಬೇಡಿಕೆ ಏನದಲ್ಲ ಆ ವಸತಿ ಬಸ್ನು ಕೂಡ ಮಾಡಿಕೊಡ್ತೀವಿ ಅನ್ನೋ ಮಾತಿನ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.